ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಯೋಗ ಪ್ರಾರ್ಥನೆಯ 8ನೆಯ ದಿನವಾಗಿದೆ. ನಿಯೋಗ ಪ್ರಾರ್ಥನೆಯಲ್ಲಿ ಒಂದೊಂದು ದಿನವೂ ದೇವರ ಶಕ್ತಿಯುಳ್ಳ ವಾಕ್ಯದಿಂದ ನಾವು ಅನುಗ್ರಹಿಸಲ್ಪಡುತ್ತಿದ್ದೇವೆ. ನಮಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭುವೇ, ನಿಮ್ಮ ವಾಕ್ಯವನ್ನು ನಿಯೋಗ ಪ್ರಾರ್ಥನೆಯಲ್ಲಿ ಸ್ವೀಕರಿಸಿ ಪ್ರಾರ್ಥಿಸುವ ನಮ್ಮೊಬ್ಬೊಬ್ಬರನ್ನು ಅನುಗ್ರಹಿಸಿರಿ. ನಮ್ಮ ಮೇಲೆ ಅದ್ಭುತವಾದ ಬಿಡುಗಡೆಯನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. ನಮಗೆ ಸಹಾಯ ನೀಡಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಒಂದಾಗಿ ಪ್ರಾರ್ಥಿಸಲು ಅವಕಾಶ ನೀಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿಗೆ ಪಾಲನೆಗೆ ಸ್ತೋತ್ರ. ಎಲ್ಲ ಮಹಿಮೆಯು ಮಹತ್ವವು ದೇವರಿಗೆ ಸಲ್ಲಿಸೋಣ. ನಮ್ಮನ್ನು ಅನುಗ್ರಹಿಸಲಿ ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸೋಣ. ನಮಗೆ ನಿರೀಕ್ಷೆಯಿಂದ ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಈ ವಾಕ್ಯ ಆಲಿಸುವಾಗ ದೇವರೇ, ಈ ವಾಕ್ಯವನ್ನು ನನಗೆ ಅರ್ಥ ಮಾಡಿಕೊಡಿ ಎಂದು ಪ್ರಾರ್ಥಿಸೋಣ. ಇಂದು ಪ್ರತ್ಯೇಕವಾಗಿ ಯುವಕ ಯುವತಿಯರಿಗಾಗಿ ಪ್ರಾರ್ಥಿಸೋಣ. ಪ್ರವಾದಿ ಯೆಶಾಯನ ಗ್ರಂಥ 51ನೇ ಅಧ್ಯಾಯ 1ರಿಂದ 3ರವರೆಗೆ ವಾಕ್ಯವನ್ನು ಆಲಿಸೋಣ. ಸದಮರ್ಥಿಗಳಾದ ಸರ್ವೇಶ್ವರನ ಶರಣರೇ, ಕೇಳಿ, ನೀವು ಯಾವ ಬಂಡೆಗಳಿಂದ ರೂಪು ಪಡೆದಿರಿ, ಯಾವ ಕಲ್ಲುಗುಂಡಿಯಿಂದ ಅಗೆಯಲ್ಪಟ್ಟಿರಿ ಎಂಬುದನ್ನು ಪರಿಭಾವಿಸಿ ನೋಡಿರಿ. ನೆನೆಯಿರಿ ನಿಮ್ಮ ಮೂಲ ಪುರುಷ ಅಬ್ರಹಾಮನನ್ನು, ಅವನ ಸತಿ ಸಾರಳನ್ನು. ಅಬ್ರಹಾಮನನ್ನು ನಾ ಕರೆದಾಗ ಆತನು ಒಬ್ಬಂಟಿಗನು. ಆಶೀರ್ವಾದದಿ ನಾ ಬೆಳೆಸಿದೆ ಆತನ ಸಂತಾನವನ್ನು. ಸರ್ವೇಶ್ವರನಾದ ನಾನು ಸಂತೈಸದೆ ಬಿಡೆನು ಸಿಹೋನನ್ನು. ಉದ್ಧರಿಸುವೆನು ಆ ಆಳು ಬಿದ್ದ ಸ್ಥಳಗಳನ್ನೆಲ್ಲವನ್ನು. ಮಾರ್ಪಡಿಸುವೆನು ಕಾಡು ನೆಲವನ್ನು ಏದೇನ್ ಉದ್ಯಾನವದಂತೆ, ಮರುಭೂಮಿಯನ್ನು ದೇವತೆಗಳ ಉದ್ಯಾನವಾಗುವಂತೆ. ಹರ್ಷೋಲ್ಲಾಸ ಸ್ತುತಿ ಸ್ತೋತ್ರ ಮಧುರಗಾನ ಅಲ್ಲಿ ನೆಲೆಸುವಂತೆ. ಪ್ರಿಯರೇ, ಒಬ್ಬರ ಜೀವನದಲ್ಲಿ ದೇವರ ಅನುಗ್ರಹ ಬಂದಾಗ ಅವರ ಜೀವನವನ್ನು ದೇವರು ಬೆಳೆಸುತ್ತಾರೆ ಎಂದು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು ಅದಾಗಿದೆ. ಆ ವ್ಯಕ್ತಿಯ ಮೇಲೆ ಅನುಗ್ರಹ ಬಂದಾಗ ನಾಶವಾದ, ಕುಂದಿ ಹೋದ ಎಂದಲ್ಲ, ಅಭಿವೃದ್ಧಿಯಾದನು ಎಂದು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ಸರ್ವಶಕ್ತನಾದ ದೇವರಿಂದ, ದೇವರ ವಾಕ್ಯದಿಂದ ಇಂದು ನಾವು ಅನುಗ್ರಹಿಸಲ್ಪಡಬೇಕಾದರೆ ನೀವು ತಿಳಿಯಬೇಕು, ಆ ಅನುಗ್ರಹ ನಮ್ಮನ್ನು ಬೆಳೆಸುತ್ತದೆ, ಅಭಿವೃದ್ಧಿಗೊಳಿಸುತ್ತದೆ. ಹಲ್ಲೆಲೂಯಾ! ಆ ಅನುಗ್ರಹ ನಿನ್ನ ಸಂತೋಷಕ್ಕೆ ಕಾರಣವಾಗುತ್ತದೆ. ಇಂದು ನನ್ನ ಕುಟುಂಬದಲ್ಲಿ, ತಲೆಮಾರಲ್ಲಿ ಇದು ನಡೆಯಲಿ ಎಂದು ಪ್ರಾರ್ಥಿಸೋಣ. ನಮ್ಮ ಜೀವನದಲ್ಲಿ, ನಮ್ಮ ಮಕ್ಕಳ ಭವಿಷ್ಯದಲ್ಲಿ ಇಂದು ನಡೆಯುತ್ತದೆ. ಈ ವಾಕ್ಯದೊಂದಿಗೆ ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ, ಅಭಿವೃದ್ಧಿಗೊಳಿಸುತ್ತಾರೆ. ನಿಮ್ಮ ಜೀವನ ಒಳಗಿ ಹೋದ ಮರುಭೂಮಿಯ ರೀತಿ ಆದರೂ ಅದನ್ನು ಏದೇನ್ ಉದ್ಯಾನವನದಂತೆ, ಸ್ವರ್ಗದ ಹೂತೋಟದಂತೆ ಮಾಡಲು ಸ್ವರ್ಗದ ದೇವರಿಗೆ ಸಾಧ್ಯ. ಹಲ್ಲೆಲೂಯಾ! ನಿಮಗೆ ದೇವರು ಒಂದು ಒಳ್ಳೆಯ ಕಾಲವನ್ನು ನೀಡುತ್ತಿದ್ದಾರೆ. ದೇವರ ಸಾನ್ನಿಧ್ಯ ನಮ್ಮಲ್ಲಿ ಪ್ರಕಟವಾಗುವಾಗ ಇಂದಿನ ಅವಸ್ಥೆಗಳಿಗೆ ಬದಲಾವಣೆ ಉಂಟಾಗುತ್ತದೆ. ಅದು ನಿಮಗೆ ತಿಳಿಸುವುದು ಇಂದಿನ ದೇವರ ವಾಕ್ಯ. ಪ್ರಿಯರೇ, ನಮಗೆ ನಿಯೋಗ ಪ್ರಾರ್ಥನೆ ಪವಿತ್ರ ಗ್ರಂಥದಲ್ಲಿ ಈ ವಾಕ್ಯದಲ್ಲಿ ಸಮರ್ಪಿಸಿ ಇಡೋಣ. ವಿಶ್ವಾಸದಿಂದ ನಮಗೆ 33 ಬಾರಿ ನಿಯೋಗ ಪ್ರಾರ್ಥನೆಯನ್ನು ಹೇಳಿ ಪ್ರಾರ್ಥಿಸುವ. ಇಂದು ಆಲಿಸಿದ ವಾಕ್ಯ ನಿಮ್ಮನ್ನು ಸ್ವರ್ಗದ ಹೂತೋಟವಾಗಿ, ಕರ್ತರ ಏದೇನ್ ಉದ್ಯಾನವನಾಗಿ ಮಾರ್ಪಡಲಿ. ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.